ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಇತ್ತು, 1.5 ಮಂತ್ಗಿಂತ ಜಾಸ್ತಿ ಇತ್ತು. ಆದರೆ ಈಗ ಇಲ್ಲ. ಏನು ಶೀತ ಪದಾರ್ಥ ಏನು ಅಂತಿದ್ರೆ ಆಗ್ತಿಲ್ಲ, ಅದು ಏನು ಆಗ್ತಿಲ್ಲ, ಎಲ್ಲ ತಿಂತಾ ಇದ್ವಿ, ಏನೂ ಆಗ್ತಾ ಇಲ್ಲ. ನಾನು ಚೆನ್ನಾಗಿದ್ದೀನಿ. ಜೊತೆಗೆ ಹೀಲಿಂಗು ನನಗೆ ಅಷ್ಟು ನಾನು ಅದ್ರ ಬಗ್ಗೆ ನಾನು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯ್ತು, ಎಷ್ಟು ಮಿಸ್ ಮಾಡಿಕೊಂಡು ಇದು ಮುಂದೆ ಹಿಂಗೆ ಮಾಡಬಾರ್ದು, ನಾನು ಫಾಲೋ ಮಾಡಬೇಕು ಅಂತ. ಇದು ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಆಶ್ರಮ ತುಂಬ ಚೆನ್ನಾಗಿದೆ, ಇಲ್ಲಿಂದ ನಾನು ಕಲ್ತಿದ್ದೆಲ್ಲ ತುಂಬ ಚೆನ್ನಾಗಿದೆ. ಸರ್, ರಘು ಸರ್ಗೆ ಮತ್ತು ರೆಡ್ಡಿ ಸರ್ ಮೇಡಮ್ಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. But when I came here, I saw that all the roads were dug up and were very uneven. I was wondering how will I manage without the shoes. But I could take a very, very long walk, and I've done my walking all the days when I'm in the ashram, and I'm very fit and fine even now. ಈ ಕ್ಲಾಸ್ಗಳೆಲ್ಲ ನನಗೆ ಸಾಕಷ್ಟು ಪ್ರತಿ ಕ್ಷಣದಲ್ಲೂ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ನಾಲೆಡ್ಜ್ ಕೂಡ ಕೊಟ್ಟಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನೀವೆಲ್ಲರ ಜೊತೆ ಇದ್ದಿದ್ದು ಅವಕಾಶ ಸಿಕ್ಕಿದ್ದಕ್ಕೆ ಮತ್ತೆ ಈ ಕೋರ್ಸ್ ಅರೇಂಜ್ ಮಾಡೋದಕ್ಕೆ ಥ್ಯಾಂಕ್ ಯು. 7 ತಿಂಗಳ ಹಿಂದೆ ನಾನು ಗಾಡಿಯಿಂದ ಬಿದ್ದು ಬ್ಯಾಕ್ ಪೇನ್ ಆಗಿತ್ತು. ಸರ್ ಜೊತೆ ಬರಬೇಕಾದ್ರೆ ಕಾರಲ್ಲಿ ನೋವು ಶುರುವಾಯಿತು. ಇಲ್ಲಿ ಮೆಡಿಟೇಷನ್ ಹಾಲಲ್ಲಿ ಕೂತಿದಾಗ ಮೊದಲನೇ ದಿನ ನೋವು ಬರ್ತಾ ಇತ್ತು. ಅವಾಗ ಸರ್ ಸ್ವರೂಪ ಆರಾಮಾಗಿದ್ದೀರಾ ಅಂದಾಗ ಆರಾಮಿದ್ದೀನಿ ಅಂತ ಸುಳ್ಳು ಹೇಳ್ದೆ ನಾನು. ಮಾರನೆಗೆ ಎಕ್ಸಸೈಸು, ಫರ್ಗ್ಯೂನೆಸ್ಸು, ಸೆಲ್ಫ್ ಫೀಲಿಂಗು, ಮೆಡಿಟೇಷನ್ ಎಲ್ಲ ಮಾಡಿ ಆದಮೇಲೆ ಆರಾಮ್ ಅನ್ನಿಸ್ತಿದೆ. ನಾವು ಐ ಆಮ್ ಬಿಕಮ್ ಗುಡ್, ಬೆಟರ್ ಆ್ಯಂಡ್ ಬೆಟರ್, 110% ಐ ಆಮ್ ಓಕೆ. ನೋವು ಸ್ವಲ್ಪ ಇಲ್ಲ ಸರ್. ಅಲ್ಲೇ ಹೊಸ ಹೊಸ ಪಾಠಗಳನ್ನು ಕಲಿತೆ. ಇವತ್ತು ಆರ್ಗನೈಸ್ ಮಾಡಿದಂದ್ರೆ ನನಗೆ ತುಂಬಾ ಖುಷಿ ಅನ್ನಿಸ್ತು. ಪ್ರತಿಯೊಬ್ಬರನ್ನು ಕಣ್ಣಲ್ಲಿ ನೋಡ್ಬಿಟ್ಟು ಅವರಿಗೆ ಆತ್ಮ ನಮಸ್ತೆ ಅಂತ ಹೇಳುವಾಗ ನನಗೆ ಅದೇನು ಅಂತ ಗೊತ್ತಿಲ್ಲ. ತುಂಬಾ ಖುಷಿ ಆಯ್ತು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಗೋ ಪರ್ಸನೇ, ಬಟ್ ತುಂಬ ವರ್ಷದಿಂದ ನಾನು ಬಾಯ್ಬಿಟ್ಟು ನಗದೇ ತುಂಬ ಕಡಿಮೆ ಆಗಿತ್ತು. ಬಟ್ ನೆನ್ನೆ ಕ್ಯಾಂಪಲ್ಲಂತೂ ತುಂಬ ಚೆನ್ನಾಗಾಯಿತು. ನಾನು ಮಲಗಿಸ್ಬಿಟ್ಟು ನಗದೆ ಒಂದು ತುಂಬ ಎಂಜಾಯ್ ಮಾಡಿದೆ. ಮತ್ತು ಇವತ್ತು ಫರ್ಗಿನೆಸ್ ಪ್ರಾಕ್ಟೀಸ್ ಮಾಡಿಸಿದ್ದು ಅಷ್ಟೇ. ಒಬ್ಬೊಬ್ಬರಿಂದ ಹೋಗಿನೂ ಫರ್ಗಿನೆಸ್ ಅದನ್ನ ಮಾಡಿಸ್ತಾ ಇರ್ಬೇಕಾದ್ರೆ ನಾವು ಮಾತಾಡ್ತಾ ಎಷ್ಟು ಸಾಫ್ಟ್ ಆದ್ವಿ ಅಂದರೆ ನಾವು ಇಷ್ಟೊಂದು ಒಳ್ಳೆಯವರ ಅಂತ ಹಾಗೆ ನನಗೆ ಬೋನ್ ಲೆಗ್ ಫ್ರ್ಯಾಕ್ಚರ್ ಆಗಿತ್ತು ಬೋನಲ್ಲಿ. ಸೊ ಇನ್ 2 days ಹೀಲಿಂಗ್ ಅಲ್ಲಿ ಅಷ್ಟೇ ಮಾಡಿದ್ದು, 4 ಹೀಲಿಂಗ್ ಅಷ್ಟೇ. ಇಟ್ಸ್ ಕಂಪ್ಲೀಟ್ಲಿ ಗಾನ್, ಇಟ್ಸ್ కంప్లీట్లీ క్యూర్. ఈ ఆశ్రమం ప్రోగ్రామ్ వినగానే చాలా ఎక్సైట్ అయ్యాను, ఇంట్రెస్టింగ్గా అనిపించింది నాకు. బట్ ఒకే ఒక కారణం చేత డౌట్ఫుల్గా ఉన్నాను. నాకు హిప్ పెయిన్ అండ్ లోయర్ బ్యాక్ పెయిన్ ఉంది. సో మెడిటేషన్ అంటే ఇంకా లాంగ్ అవర్స్ కూర్చోలేనన్న డౌట్తో నేను ఆలోచించాను. బట్ అందరి సజెషన్స్ వల్ల నేను వచ్చాక ఇక్కడ రఘు సార్ మెడిటేషన్స్, ఎక్సర్సైజెస్, బ్రీతింగ్ ఎక్సర్సైజెస్ ఇంకా అలా చాలా ప్రాక్టీసెస్ చేయించారు. ప్లస్ నాకు హీలింగ్స్ కూడా చేశారు. దాని తర్వాత చాలా బెటర్మెంట్ అయింది. 80 to 90% నేను రిలీఫ్గా ఉన్నాను. అండ్ ఫార్వర్డ్ బెండింగ్ కూడా కొంచెం ఈజీగానే చేయగలిగాను నేను. అండ్ సిట్టింగ్లో కూడా ఇప్పుడు అంత డిస్కంఫర్ట్ లేదు, హాయిగానే ఉంది. అండ్ అపార్ట్ ఫ్రమ్ హీలింగ్స్ మనసు చాలా ಪ್ರಶಾಂತಂగా ఉంది. చాలా హాయిగా ಅನಿపించింది ಇక్కಡಿಗೆ వచ్చాక. 6 years ಬ್ಯಾಕ್ ನನ್ನ ಮಗು ಹುಟ್ಟಾದ್ಮೇಲೆ ನನಗೆ ಬ್ರಿಸ್ಕ್ ಪೇನ್ ಸ್ಟಾರ್ಟ್ ಆಗಿತ್ತು. ಏನಾದರೂ ರೈಟ್ ಹ್ಯಾಂಡ್ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ರು, ಏನಾದರೂ ಎತ್ತಿಟ್ರು ಅಥವಾ ನರ್ವ್ ಕೂತ್ಕೊಂಡ್ಬಿಡ್ತಾ ಇತ್ತು. ಆಮೇಲೆ ಮೂವ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಬೇಕಂದ್ರೂ ತುಂಬ ನನಗೆ ನೋವು ಅನುಭವಿಸ್ಬೇಕಾಗಿತ್ತು. ಬಟ್ 3 days ಎಲ್ಲ ಪ್ರಾಕ್ಟೀಸಸ್ ಆ್ಯಂಡ್ ಗೈಡೆನ್ಸ್ ಆಫ್ ರಘು ಸರ್, ಥ್ಯಾಂಕ್ ಯು ಸೋ ಮಚ್. ನರ್ವ್ ಕೂತ್ಕೊಂಡಿದೆ ಬಟ್ ಪೇನ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆಶ್ರಮಕ್ಕೆ ಬರೋ ಮುಂಚೆ ನಾನು ಎಮೋಷನಲಿ ಸ್ವಲ್ಪ ತುಂಬ ವೀಕ್ ಇದ್ದೆ. ಬಟ್ ಆಶ್ರಮಕ್ಕೆ ಬಂದಮೇಲೆ ನರ್ಚರಿಂಗ್ ಪ್ರೋಗ್ರಾಮ್ ಎಲ್ಲ ತಗೊಂಡ್ಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ. ಫಿಯರ್ ಎಲ್ಲ ತುಂಬ ಹೋಗಿದೆ. ಓವರ್ ಥಿಂಕಿಂಗ್ ಎಲ್ಲ ಕಡಿಮೆ ಆಗಿದೆ. ಪ್ಲಾನಿಂಗ್ ಮಾಡ್ತಾ ಇದ್ದೆ ಬಟ್ ಎಕ್ಸಿಕ್ಯೂಷನ್ ಆಗ್ತಾ ಇರಲಿಲ್ಲ. ಬಟ್ ನಾವು ಐ ನೋ ಹೌ ಟು ಎಕ್ಸಿಕ್ಯೂಟ್ ಇಟ್ ಅಂಡ್ ಗೆಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ತಲೆ ಅದನ್ನೇ ಇಟ್ಕೊಂಡು ತುಂಬ ಕೊರಗೋದು ಅದೆಲ್ಲ ತುಂಬ ಕ್ಲಿಯರ್ ಆಗಿದೆ. ಇಲ್ಲಿ ಬಂದಮೇಲೆ ಹೀಲಿಂಗ್ಸ್ ಇದೆಲ್ಲ ನನಗೆ ತುಂಬ ಕಲಿಸಿದೆ. ಏನೇ ಬಂದರೂ ಯಾವ ಥರ ಫೇಸ್ ಮಾಡಬೇಕು, ಯಾವ ಥರ ಇದರಿಂದ ಆಚೆ ಬರಬೇಕು ಅನ್ನೋದನ್ನ ಕಲ್ತಿದ್ದೀನಿ ನಾನು. All these days was something else, and today after the meditation many things opened and I had lot of clarity in my life. I got lot of clarity what I have to do and what is making me to do, and I have come here and lot of things were there. My sugar levels were more than 400. All the time it will be 400, but when I checked here it is 120 for the first time. And I haven't taken insulin from 3 days. I just want to say that I haven't taken. I am very energetic and never did service like sweeping or mopping in my lifetime. I've never done.
I did it yesterday and it was awesome feeling. Sir really did cellular healing feeling. When we did forgiveness, it was awesome. And every cell was talking to each and every cell. We felt that from the heart, from the core of the heart, we felt the forgiveness. We came to know how to forgive and asking sorry is too tough to others. That will be tough for everyone, I feel. But it was very easy here. Sir made it. Aram se we could ask everybody sorry for what we have done, and it made the heart felt very light, and I'm flying now. Thank you so much, sir, for all your. Before coming to ashram, I used to get cold and wheezing. And then as soon as I get up in the morning, I get the cold effect and congestion. Believe me, from the day I've entered into ashram, not even a day I have sensed that. Not even I was feeling it is a cold weather, it is going to be very cold. That is how we were given instructions and all that. I have not worn sweater also throughout the stay here. And one more thing, I had a surgery that is 6 months back. So I'm with the screws. So I never thought that I would stay for 3 days here so happily, so peacefully and totally healed. I could do the physical activities enthusiastically without any pain. I used to feel some sort of pain in the surgery area. From 3 days, I didn't even feel that sort of pain. Like yesterday light, but today it is totally healed after complete meditation, healings and everything. Thank you very much, Raghu sir. Aasta Namaste. I would like to start with a thank you. Thank you to the group, to the master, to Reddy sir and Raghu sir. And first of all, I would like to tell about the visible and the physical changes or the noticeable differences. My lifestyle had become something like I used to sleep early morning 3 or 4 o'clock because I used to keep doing something or the other. And when I planned and when I came here, it was really, I was really concerned whether will I be able to match up with the routine. That was my major concern. And I had asked a few people in the group to wake me up so that I don't miss the schedule. And in fact, the first day they did help. And I am happy that I could match up with the routine. And usually the shift in the routine is not an easy task. That is the first thing I have noticed. Second thing, in my daily course, I was accustomed to at least 6 or 7 cups of coffee. And I did not get a single single thought, or I didn't get that urge to have coffee all throughout this program. And I have been under medication for at least some 3 years plus, which is continuous and daily in nature, which has some effect on the body, and I can definitely feel my body is regenerating, which I cannot express which part exactly and all. But definitely my body is regenerating and I can feel that difference. And these are the visible things that I can say. And coming to the experience part of it, first thing is I would like to say about Raghu sir. I've been coming with Raghu sir to this program at least a few times, and it's been a long gap this time. After 2020, this is the first time I'm coming after a gap of approximately 4 years, and I have noticed a lot of things, changes in fact. Like I didn't see the same Raghu sir when I came the first time or the last time, whatever it is, and when I saw him this time, it was a completely different Raghu sir. The way he tells, expresses, his approach, his compassion, many things have changed in him. In today's meditation, it was to a different height. I could really sense my energy level improving with each participant, trying to imbibe their qualities. It was really awesome.
இங்க வந்த உடனே ஃபர்ஸ்ட் டே நைட் 8 o'clock டின்னர் முடிஞ்சதுக்கு அப்புறம் எனக்கு ரொம்ப சிவியர் கோல்டு, கண்ணே திறக்க முடியல, கண்ணு ரொம்ப சின்னதா போயிடுச்சு, அந்த கண்ணுல இருந்து வாட்டர் அப்படியே நிக்குது கண்ணுல. ஸோ ரொம்ப அவஸ்தைப்பட்டுட்டு இருந்தேன். செகண்ட் டே கொஞ்சம் பெட்டரா இருந்துச்சு. தேர்ட் டே வந்து ஃபிசிக்கல் எக்ஸசைஸ் பண்ணணும் அப்படின்னு சொல்லிட்டு ஃபிசிக்கல் எக்ஸசைஸ்லாம் முடிச்சுட்டு ஃபிசிக்கல் ஆக்டிவிட்டிஸ் பண்ணோம். ஒரு 1 hour பண்ண உடனே ஐ எம் 100% இல்லை 200% ஐ எம் அவுட் ஆஃப் தட் கண்டிஷன். அப்புறம் வந்து ஃபயர் கேம்ப் முடிஞ்ச உடனே டம் ஷராட்ஸ் ரவுண்ட் அந்த மாதிரி எல்லாம் விளையாடும் போது 1 word சொல்லி எல்லாரும் பாஸ் ஆன் பண்ணும்போது விளையாடி ரொம்ப சிரிச்சு வி கேன் ஃபீல் நம்ம கிட்ட இருந்து எல்லாமே எம்டி ஆயிடுச்சு, லோவர் எமோஷன் எல்லாமே எம்டி ஆயிடுச்சுன்னு சொல்லிட்டு ரொம்ப ஃபீல் பண்ணோம். ரொம்ப நல்லா இருந்தது. இன்னைக்கு காலையில ஃபர்கிவ்னஸ் பண்ணும்போது ஃபர்ஸ்ட் ஸ்டார்டிங்ல ஒண்ணுமே தெரியல, லாஸ்ட்ல பண்ணும்போது ஐ ஃபெல்ட் ரொம்ப கண்ணுல இருந்து ரொம்ப தண்ணி வந்து ஃபெல்ட் வெரி ஹாப்பி அண்ட் ரொம்ப நல்லா இருந்துச்சு எக்ஸ்பீரியன்ஸ். தேங்க்யூ ஸோ மச். ஆஃப்டர் எவ்ரி ashram visit we are going to take emotional, financial, physical shift. That is for sure. For that I am the example before you all. And it was indeed a great 3-day session, I would say. And I did experience a deeper purification here, especially during bonfire. And I could experience a deeper stillness through all the practices. And it was a good opportunity revisiting all the teachings. And I think now I have a better clarity on how to implement those teachings in my day-to-day situation. Thank you. ಅದರದ್ದು ತುಂಬ ವಿಷಯವನ್ನು ಬೇರೆ ರೀತಿಯಲ್ಲಿ ಹೇಳ್ತಾ ಹೋದರು. ಅದು 3 ದಿನ ಹೇಗೆ ಮುಗೀತು ಅಂತ ಗೊತ್ತಾಗಲಿಲ್ಲ. ತುಂಬ ನಾಲೆಜ್ ಸಿಕ್ಕಿತ್ತು, ತುಂಬ ಪ್ರಾಕ್ಟೀಸ್ ತುಂಬ ಸಿಕ್ಕಿತ್ತು. ಕ್ಯಾಂಪ್ ಫೈರ್ ಅಂತೂ ತುಂಬ ಎಂಜಾಯ್ಮೆಂಟ್ ಸಹ ಸಿಕ್ಕಿದ್ದು, ತುಂಬ ಪ್ಯೂರಿಫಿಕೇಶನ್. ಅಷ್ಟು ನಾವು ಮನೆಯಲ್ಲೇ ಕೂತ್ಕೊಂಡು ಯಾವುದು ಮಾಡಲಿಕ್ಕಾಗೋದಿಲ್ಲ. ಅದು ಸರ್ ನಾನು ಹೇಳ್ಕೊಟ್ರು ನೀನೇ ಸಾಧನೆ ಮಾಡಬೇಕಮ್ಮ, ನೀನೇ ತಿಳ್ಕೊಬೇಕು ಅಂತ ಹೇಳಿದರು. ಅದನ್ನೇ ಫಾಲೋ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಮತ್ತು ಪಲ್ಲವಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ಆಶಾ ಅವರು ನನ್ನ ಮೆಂಟರು, ಅವರು ಇದು ಹೇಳ್ಕೊಟ್ಟಿದ್ದು. ಈ ಥರ ಒಂದು ಕ್ಲೀನಿಂಗ್ ಆ ಥರ ಇದು ಮಾಡೋದು ಅಂತ ನನಗೂ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯಿತು. ಆದರೆ ಇದು ಎಲ್ಲರಿಗೂ ಹೇಳಿ ಈ ಥರ ಇದ್ದರೆ ನಮ್ಗೆ ಆರೋಗ್ಯ ಆಗಲಿ ಎಲ್ಲದೂ ಚೆನ್ನಾಗಿರುತ್ತೆ ಅಂತ ನನಗೆ ತುಂಬ ಅನಿಸ್ತು. ಮುಂದೆ ಇದನ್ನು ಕಂಟಿನ್ಯೂ ಮಾಡಬೇಕು. ಇದೇ ಥರ ಆಶ್ರಮಕ್ಕೆ ಎಲ್ಲೂ ಬರಬೇಕು. ಎಲ್ಲ ಮನೇಲಿ ಮಾಡಿದ್ರು ಇಲ್ಲಿಗೆ ಬಂದು ಈ ಎನರ್ಜೀಸ್ ಫೀಲ್ ಮಾಡಿ ಇಲ್ಲಿ ಇದ್ರೇ ಅದರ ಬೆಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರವ್ರಿಗೆ ಮನಸ್ಸಲ್ಲಿ ಅವ್ರವ್ರಿಗೆ ಅನುಭವ ಮಾತ್ರನೇ ಗೊತ್ತಾಗುತ್ತೆ ಅಂತ ನನಗೆ ಅನಿಸ್ತು. 3 days I've attended camps. Okay, yeah, 1 more camp. Okay. It taught me how, simple humility, simple surrender to the Guru. When you surrender, miracles can happen. Sir demonstrated that. We saw miracles happen. It was amazing. Then there were so many sessions, one after another, also organized, so well planned. The Atma Namaste and forgiveness session, that was, it was so lightening and so good. Then there was campfire, which was very purifying. Again, we had a good time with the group. Then every session, the bhajan session, we connected even through a bhajan session, we had a divine experience. Then the temple visit was so good. The best part was, when we start doing our Adhar journey, the soul meditation, we wait for that experience. Okay, I waited for that 4 years. When will it happen? When will it happen? Knock. I remember sir saying, you just keep knocking and you have to wait. It'll happen someday. I've attended many high-level meditations, it never happened. Today, I did not expect anything. Just meditated and well, that happened. It happened. ಸರಿ, ಇಬ್ರು ಬಂದು ಇಲ್ಲೆಲ್ಲ ನೋಡಿದರೆ ನನಗೆ ಈಗಲೂ ಕೈಯಲ್ಲಿ ಆ ಒಂದು ಎನರ್ಜಿ ತುಂಬಾ ಇದಾಗ್ತಾ ಇದೆ. ಇನ್ನು ಎಷ್ಟೇ ಕ್ಲಾಸ್ ಮಾಡಿದ್ರು ಅದಕ್ಕೆ ಎಲ್ಲದಕ್ಕೂ ನಾನು ಅಟೆಂಡ್ ಆಗ್ತೀನಿ, ಯಾವುದನ್ನೂ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಥ್ಯಾಂಕ್ ಯು.